ಮಾಡ್ತಾರೆ ಅನ್ನುವಂಥ ಮಾತನ್ನು ನಾವು ಕೇಳ್ತಾ ಇದ್ದೀವಿ. ಆಗ ನೋಡಿ ಏನಾದರೂ ಆಗಲಿ ಒಟ್ಟು ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳಾಗಲಿ ಅದ್ರ ಜೊತೆ ಅವು ಎರಡಾದರೂ ಏನು ತಪ್ಪಿಲ್ಲ ಅನ್ನೋದು ಇವತ್ತಿನ ಸಹಿತ ಭಾಳಷ್ಟು ಜನ ಈ ಗೋಕಾಕ್ ಚಿಕ್ಕೋಡಿ ಜನರ ಅಭಿಪ್ರಾಯ ಆಗಿದೆ. ಆದರೆ ನಮ್ಮದು ಆಗಬೇಕು, ಅವ್ರದ್ದು ಆಗಲೇಬೇಕಾದ್ರೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಕಾಗಿಲ್ಲ ಅನ್ನುವಂಥ ಒಂದು ವಿಶಾಲ ಮನೋಭಾವನೆ ಅವ್ರದ್ದಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತಾಲೂಕುಗಳು ಹೆಚ್ಚು ಮಾಡ್ತಾ ಇದ್ದಾರೆ, ತಾಲೂಕುಗಳು ಬೇಡಿಕೆಗಳಿದ್ದಾವೆ. ತಾಲೂಕು ಹೆಚ್ಚಾದಾಗ ಅಡ್ಜಸ್ಟ್ ಆಗ್ತದೆ ಎಲ್ಲದಕ್ಕೂ. ಮತ್ತು ಚಿಕ್ಕವಾದಂಥ ಜಿಲ್ಲೆಗಳಾದಪ್ಪ ಅಂದರೆ ಹೆಚ್ಚು ಒಳ್ಳೆಯ ಸಮರ್ಥವಾದಂಥ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗ್ಲಿಕ್ಕೆ ಆಗ್ತದೆ. ಹೀಗಾಗಿ ಅಲ್ಲಿ ಚಿಕ್ಕೋಡಿಯಲ್ಲಂತೂ 31ರೊಳಗೆ ನಮಗೆ ಘೋಷಣೆ ಮಾಡಬೇಕು ಅನ್ನೋದು ಹಠಕ್ಕೆ ಬಿದ್ದಿದ್ದೆ. ಇವತ್ತು 10ನೇ ದಿನ ಅಥವಾ 11 ದಿನಕ್ಕೆ ಬಂದಿದ್ದಾರೆ, ಇನ್ನೂ ಆಗಬೇಕು ನಮ್ಮದು ಅನ್ನುವಂಥ ಒಂದು ನಿರ್ಣಯದಿಂದ ಹಿಂದೆ ಸರಿದಿಲ್ಲ. ಅವರು ತೀವ್ರವಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಇನ್ನು ಗೋಕಾಕದಲ್ಲೂ ಸಹಿತ ಇಲ್ಲೂ ಅನೇಕ ಕಡೆಗಳಲ್ಲಿ ನಮ್ಮ ಡಾಕ್ಟರ್ ಮಹಂತೇಶ್ ಕಡಾಡಿಯವರಾಗಿರ್ಬೋದು, ಜೊತೆಗೆ ನಮ್ಮ ಡಾಕ್ಟರ್ ಪಟಗುಂದಿಯವರಾಗಿರ್ಬೋದು, ದಸ್ತಗೀರ್ ಪೈಲ್ವಾನ್ ಅಂತವರಾಗಿರ್ಬೋದು, ಡಾಕ್ಟರ್ ಅರ್ಜುನ್ ಪಂಗಲ್ ಅವರ ನಿವೃತ್ತ ಪ್ರಾಧ್ಯಾಪಕರು ಅಂಥವರಾಗಿರ್ಬೋದು, ನಮ್ಮ ಶೂನ್ಯಶ್ರೀ ಸ್ವಾಮೀಜಿ ಅಂಥವರಾಗಿರ್ಬೋದು, ಅನೇಕ ಸ್ವಾಮೀಜಿಗಳು, ಅನೇಕ ಸಾಮಾಜಿಕ ಕರ್ತರು, ಹೋರಾಟಗಾರರು ಎಲ್ಲರೂ ಗೋಕಾಕ್ ಜಿಲ್ಲೆ ಆಗಲಿ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಅದಕ್ಕೆ ಬೆನ್ನು ಹಚ್ಚಿದ್ದಾರೆ. ಆದರೆ ಅವ್ರ ಕೈ ಅಧಿಕಾರಿ ಇಲ್ಲಲ್ಲ, ಆ ದಿಶೆಯಲ್ಲಿ ಅವರೆಲ್ಲರೂ ಆದಷ್ಟು ಸತೀಶ್ವರ ಮೇಲೆ, ಬಾಲಚಂದ್ರವ್ರ ಮೇಲೆ ಮತ್ತು ಅದೇ ಕಾಲಕ್ಕೆ ನಮ್ಮ ರಮೇಶ್ ಅವ್ರ ಮೇಲೆ ಒತ್ತಡ ಹಾಕ್ತಾಯಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅದೇ